ಚಾಲಕನ ಕಾಲಿಗೆ ಬಿದ್ದು ಮಹಿಳೆ ಕ್ಷಮೆ ಯಾಚನೆ ಮಾಡಿದ್ದಾಳೆ, ಕ್ಷಮೆ ಕೇಳಿದಾಳೆ. ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಕಾಲಿಗೆ ಬಿದ್ದಿದ್ದಾಳೆ. ಆಟೋ ಡ್ರೈವರ್ ಬಳಿ ಕ್ಷಮೆ ಯಾಚಿಸಿದ್ದಾರೆ ಈ ದಂಪತಿ. ನಿನ್ನೆ ಬೆಳ್ಳಂದೂರು ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಬಿಹಾರ ಮೂಲದ ದಂಪತಿಯಿಂದ ಕ್ಷಮೆ ಯಾಚಿಸುವ ಕೆಲಸ ಆಗಿತ್ತು. We respect every auto driver, cab driver, or BMTC driver. She is like brother. You don't feel like that. No. You come. She is like your brother and your sister. You don't feel like that. Sorry. ಕನ್ನಡ ಜನಕ್ಕೆ ಮಂಡಿ ಊರಿಗೆ ಈರಣ್ಣ ಇದು ನನಗ್ ನೋವಾಗಿರೋದು ಈರಣ್ಣ ಅವನೇನ್ ಮಾತಾಡ್ತಾನೆ ಮಾತಾಡ್ಬಿಡ್ಲಿ ಅದೇ ನಾನು ಹೇಳ್ತೀನಿ ಕೇಳೋಕೆ हम लोग अपने होम टाउन जाना नहीं पसंद करते क्योंकि हम लोग को वहाँ पे हमको नहीं अच्छा लगता. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಧ್ರುವ, ಒಂದ್ ಕಡೆ ಈ ಮಹಿಳೆ ಕ್ಷಮೆ ಕೇಳಿದರೂ ಕೂಡ ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ನಡೆಯುತ್ತೆ. ಇನ್ನು ಈ ಮಹಿಳೆಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬರ್ತಾ ಇರೋದು. ಏನು ನಡೀತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸದ್ಯ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹಲ್ಲೆ ಮಾಡಿದ್ದಂಥ ಮಹಿಳೆ ಹಾಗೆ ಆಕೆಯ ಜೊತೆಗಿದ್ದ ಆಕೆಯ ಪತಿ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಆಟೋ ಸಂಘಟನೆಗಳು ಈ ವಿರುದ್ಧ ಒಂದಾದ್ರು, ಅವರ ವಿರುದ್ಧ ಧ್ವನಿಯನ್ನ ಎತ್ತುವಂತ ಕೆಲಸ ಮಾಡಿದ್ರು, ಪ್ರಕರಣ ದಾಖಲಾಯಿತು. ಆಗ ಇವರು ಎಚ್ಚೆತ್ತುಕೊಂಡು ಈಗ ಮಂಡಿಯೂರಿ ಕ್ಷಮೆ ಯಾಚಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈಗ ಕ್ಷಮೆಯನ್ನ ಕೇಳಿದ್ರೆ ಅಷ್ಟೇ ಸಾಕ ಅನ್ನುವಂಥದ್ದು ಈಗ ಕನ್ನಡ ಪರ ಸಂಘಟನೆ ಇರ್ಬೋದು, ಆಟೋ ಚಾಲಕರ ಒಂದು ಆಗ್ರಹ. ಆಕೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಇಂಥವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ಬೇಕಾಗಿರುವಂತದ್ದು ಈ ಯುವತಿ ಏನಿದ್ದಾಳೆ, ಈಕೆ ಬಿಹಾರ ಮೂಲದ ಫಲೂರಿ ಮಿಶ್ರಾ ಅಂತ ಗೊತ್ತಾಗಿದೆ. ಆಕೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ IT ಕೆಲಸವನ್ನ ಮಾಡ್ತಾ ಇದ್ರು. ಆಕೆ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಆಟೋಗೆ ಗಾಡಿ ಟಚ್ ಆಯ್ತು ಎನ್ನುವಂತ ಕಾರಣಕ್ಕೆ ಕಿರಿಕ್ ಶುರುವಾಗುತ್ತೆ. ಆಕೆ ಮೊಬೈಲ್ ನಲ್ಲಿ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಇರ್ತಾನೆ ಆಕೆಯ ಪತಿ. ಹೀಗಾಗಿ ಈ ಆಟೋ ಚಾಲಕ ಏನಿದ್ದಾನೆ ಲೋಕೇಶ್, ಆತನು ಕೂಡ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಆ ಯುವತಿ ಏನಿದ್ದಾಳೆ ಈತನ ಮೇಲೆ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಅನ್ನ ದಾಖಲಿಸಿರುವಂತಹ ಪೊಲೀಸರು ನಿನ್ನೆ ಆ ಯುವತಿ ಮಹಿಳೆಯನ್ನ ಕರೆದುಕೊಂಡು ವಿಚಾರಣೆಯನ್ನ ಮಾಡಿ ಸ್ಟೇಷನ್ ಬೈಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಇವತ್ತು ಕೋರ್ಟ್ಗೆ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ FIR ದಾಖಲಾಗಿರುವಂತಹ ಕಾರಣಕ್ಕಾಗಿ ಆಕೆಯ ವಿರುದ್ಧ ಕಂಪನಿಯ ವತಿಯಿಂದ ಕೂಡ ಈಗ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳುವ ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಎಚ್ಚೆತ್ತುಕೊಂಡಂತ ಆ ಮಹಿಳೆ ಆ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳುವಂತ ಕೆಲಸವನ್ನ ಮಾಡಿದ್ದಾಳೆ. ದಯವಿಟ್ಟು ನನ್ನಿಂದ ತಪ್ಪಾಗಿದೆ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಆತನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಯಾಚಿಸಿದ್ದಾಳೆ. ಆದ್ರೆ ಈಗ ಆಟೋ ಸಂಘಟನೆಯವರು ಆಕೆ ಕ್ಷಮೆ ನಮಗೆ ಅವಶ್ಯಕತೆ ಇಲ್ಲ, ಈಗ ಆತನಿಗೆ ಸಾರ್ವಜನಿಕವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು ಆಟೋ ಚಾಲಕನಿಗೆ ಸಾಕಷ್ಟು ಅವಮಾನವಾಗಿದೆ. ಹೀಗಾಗಿ ಆ ಒಂದು ಮಹಿಳೆ ಇರ್ಬೋದು, ಇನ್ನು ಈ ತರ ಯಾರೆಲ್ಲ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಆಗಬೇಕು, ಅವರಿಗೆ ಒಂದು ಪಾಠ ಆಗಬೇಕು. ಹೀಗಾಗಿ ಈ ಹೋರಾಟವನ್ನ ನಾವು ಮುಂದುವರಿಸ್ತೀವಿ, ಆಕೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಈಗ ಆಟೋ ಸಂಘಟನೆಗಳು ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಥ್ಯಾಂಕ್ ಯು ಧ್ರುವ ಮಾಹಿತಿಗೆ. ಚಾಲಕನ ಕಾಲಿಗೆ ಬಿದ್ದು ಮಹಿಳೆ ಕ್ಷಮೆ ಯಾಚನೆ ಮಾಡಿದ್ದಾಳೆ, ಕ್ಷಮೆ ಕೇಳಿದಾಳೆ. ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಕಾಲಿಗೆ ಬಿದ್ದಿದ್ದಾಳೆ. ಆಟೋ ಡ್ರೈವರ್ ಬಳಿ ಕ್ಷಮೆ ಯಾಚಿಸಿದ್ದಾರೆ ಈ ದಂಪತಿ. ನಿನ್ನೆ ಬೆಳ್ಳಂದೂರು ಠಾಣೆಯಲ್ಲಿ ಈ ಬಗ್ಗೆ FIR ಕೂಡ ದಾಖಲಾಗಿತ್ತು. ಬಿಹಾರ ಮೂಲದ ದಂಪತಿಯಿಂದ ಕ್ಷಮೆ ಯಾಚಿಸುವ ಕೆಲಸ ಆಗಿತ್ತು. हम लोग यहीं We respect every auto driver, cab driver, or BMTC driver. She is like brother. You don't feel like that. No. You come. She is like your brother and your sister. You don't feel like that. Sorry. ಕನ್ನಡ ಜನಕ್ಕೆ ಮಂಡಿ ಊರಿಗೆ
ಈರಣ್ಣ ಇದು ನನಗ್ ನೋವಾಗಿರೋದು ಈರಣ್ಣ ಒಂದು ನಿಮಿಷ ಅವನೇನ್ ಮಾತಾಡ್ತಾನೆ ಮಾತಾಡ್ಬಿಡ್ಲಿ ಅದೇ ನಾನು ಹೇಳ್ತೀನಿ ಕೇಳೋಕೆ हम लोग अपने होम टाउन जाना नहीं पसंद करते क्योंकि हम लोग को वहाँ पे हमको नहीं अच्छा लगता। ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ. ಧ್ರುವ, ಒಂದ್ ಕಡೆ ಈ ಮಹಿಳೆ ಕ್ಷಮೆ ಕೇಳಿದರೂ ಕೂಡ ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ನಡೆಯುತ್ತೆ. ಇನ್ನು ಈ ಮಹಿಳೆಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬರ್ತಾ ಇರೋದು. ಏನು ನಡೀತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸದ್ಯ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹಲ್ಲೆ ಮಾಡಿದಂತ ಮಹಿಳೆ ಹಾಗೆ ಆಕೆಯ ಜೊತೆಗಿದ್ದ ಆಕೆಯ ಪತಿ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಆಟೋ ಸಂಘಟನೆಗಳು ಈ ವಿರುದ್ಧ ಒಂದಾದ್ರು, ಅವರ ವಿರುದ್ಧ ಧ್ವನಿಯನ್ನ ಎತ್ತುವಂತ ಕೆಲಸ ಮಾಡಿದ್ರು, ಪ್ರಕರಣ ದಾಖಲಾಯಿತು. ಆಗ ಇವರು ಎಚ್ಚೆತ್ತುಕೊಂಡು ಈಗ ಮಂಡಿಯೂರಿ ಕ್ಷಮೆ ಯಾಚಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈಗ ಕ್ಷಮೆಯನ್ನ ಕೇಳಿದ್ರೆ ಅಷ್ಟೇ ಸಾಕ ಅನ್ನುವಂಥದ್ದು ಈಗ ಕನ್ನಡ ಪರ ಸಂಘಟನೆ ಇರ್ಬೋದು, ಆಟೋ ಚಾಲಕರ ಒಂದು ಆಗ್ರಹ. ಆಕೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಇಂಥವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ಬೇಕಾಗಿರುವಂತದ್ದು, ಈ ಯುವತಿ ಏನಿದ್ದಾಳೆ ಈಕೆ ಬಿಹಾರ ಮೂಲದ ಫಲೂರಿ ಮಿಶ್ರಾ ಅಂತ ಗೊತ್ತಾಗಿದೆ. ಆಕೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ IT ಕೆಲಸವನ್ನ ಮಾಡ್ತಾ ಇದ್ರು. ಆಕೆ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಆಟೋಗೆ ಗಾಡಿ ಟಚ್ ಆಯ್ತು ಎನ್ನುವಂತ ಕಾರಣಕ್ಕೆ ಕಿರಿಕ್ ಶುರುವಾಗುತ್ತೆ. ಆಕೆ ಮೊಬೈಲ್ ನಲ್ಲಿ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಇರ್ತಾನೆ ಆಕೆಯ ಪತಿ. ಹೀಗಾಗಿ ಈ ಆಟೋ ಚಾಲಕ ಏನಿದ್ದಾನೆ ಲೋಕೇಶ್, ಆತನು ಕೂಡ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಆ ಯುವತಿ ಏನಿದ್ದಾಳೆ ಈತನ ಮೇಲೆ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಅನ್ನ ದಾಖಲಿಸಿರುವಂತಹ ಪೊಲೀಸರು ನಿನ್ನೆ ಆ ಯುವತಿ ಮಹಿಳೆಯನ್ನ ಕರೆದುಕೊಂಡು ವಿಚಾರಣೆಯನ್ನ ಮಾಡಿ ಸ್ಟೇಷನ್ ಬೈಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಇವತ್ತು ಕೋರ್ಟ್ಗೆ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ FIR ದಾಖಲಾಗಿರುವಂತಹ ಕಾರಣಕ್ಕಾಗಿ ಆಕೆಯ ವಿರುದ್ಧ ಕಂಪನಿಯ ವತಿಯಿಂದ ಕೂಡ ಈಗ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳುವ ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಎಚ್ಚೆತ್ತುಕೊಂಡಂತ ಆ ಮಹಿಳೆ ಆ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳುವಂತ ಕೆಲಸವನ್ನ ಮಾಡಿದ್ದಾಳೆ. ದಯವಿಟ್ಟು ನನ್ನಿಂದ ತಪ್ಪಾಗಿದೆ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಆತನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಯಾಚಿಸಿದ್ದಾಳೆ. ಆದ್ರೆ ಈಗ ಆಟೋ ಸಂಘಟನೆಯವರು ಆಕೆ ಕ್ಷಮೆ ನಮಗೆ ಅವಶ್ಯಕತೆ ಇಲ್ಲ, ಈಗ ಆತನಿಗೆ ಸಾರ್ವಜನಿಕವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು ಆಟೋ ಚಾಲಕನಿಗೆ ಸಾಕಷ್ಟು ಅವಮಾನವಾಗಿದೆ. ಹೀಗಾಗಿ ಆ ಒಂದು ಮಹಿಳೆ ಇರ್ಬೋದು, ಇನ್ನು ಈ ತರ ಯಾರೆಲ್ಲ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಆಗಬೇಕು, ಅವರಿಗೆ ಒಂದು ಪಾಠ ಆಗಬೇಕು. ಹೀಗಾಗಿ ಈ ಹೋರಾಟವನ್ನ ನಾವು ಮುಂದುವರಿಸ್ತೀವಿ, ಆಕೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಈಗ ಆಟೋ ಸಂಘಟನೆಗಳು ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಥ್ಯಾಂಕ್ ಯು ಧ್ರುವ ಮಾಹಿತಿಗೆ. ಚಾಲಕನ ಕಾಲಿಗೆ ಬಿದ್ದು ಮಹಿಳೆ ಕ್ಷಮೆ ಯಾಚನೆ ಮಾಡಿದ್ದಾಳೆ, ಕ್ಷಮೆ ಕೇಳಿದಾಳೆ. ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಕಾಲಿಗೆ ಬಿದ್ದಿದ್ದಾಳೆ. ಆಟೋ ಡ್ರೈವರ್ ಬಳಿ ಕ್ಷಮೆ ಯಾಚಿಸಿದ್ದಾರೆ ಈ ದಂಪತಿ. ನಿನ್ನೆ ಬೆಳ್ಳಂದೂರು ಠಾಣೆಯಲ್ಲಿ ಈ ಬಗ್ಗೆ FIR ಕೂಡ ದಾಖಲಾಗಿತ್ತು. ಬಿಹಾರ ಮೂಲದ ದಂಪತಿಯಿಂದ ಕ್ಷಮೆ ಯಾಚಿಸುವ ಕೆಲಸ ಆಗಿತ್ತು. हम लोग यहीं रहते